ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಇದು ಆಟೋ ಯಾವಾಗ ತೊಗೊಂಡ್ರಿ? ಸರ್ ಈಗ 1.5 ತಿಂಗಳಾಯ್ತು ಸರ್. 1.5 ತಿಂಗಳಾಯ್ತು. ಹಾಂ. ಎಲ್ಲಿ ತೊಗೊಂಡಿ ಸರ್ ಇದು? ಸರ್ ಇಲ್ಲಿ ಗೊರವಂಟೆಪಾಳ್ಯ ಕವಿರಾಜ್ ಮೋಟಾರ್ಸಲ್ಲಿ. ಹೇಗಿದೆ ಸರ್ ಆಟೋ ಎಲ್ಲ? ಆಟೋ ಪರವಾಗಿಲ್ಲ ಸರ್, ನಮಗೇನು ತೊಂದರೆ ಇಲ್ಲ. ಡೈಲಿ ನಾನು ಟೂ ವೀಲರಲ್ಲಿ ಒಂದು 20 ಸಾರಿ ಒಂದು 10-15 ಸಾರಿ ಓಡಾಡಬೇಕಾಗಿತ್ತು. ಇದರಲ್ಲಿ ಒಂದು 3 ಟ್ರಿಪ್ಪಲ್ಲಿ ಮುಗಿಯುತ್ತೆ. ನನಗೆ ವರ್ಕೌಟ್ ಆಗ್ತಾ ಇದೆ ಸರ್. ಅದರಲ್ಲಿ 150 ರೂಪಾಯಿ ಪೆಟ್ರೋಲ್ ಬೇಕಾಯಿತು ಡೈಲಿ. ಇದರಲ್ಲಿ ನನಗೀಗ 150 ರೂಪಾಯಿ ಉಳ್ದಂಗೆ ಆಯಿತು. ಹಾಗಾಗಿ ಚೆನ್ನಾಗಿದೆ ಸರ್ ನನಗೆ. ಸರ್ ಮೊಟ್ಟೆ ಪರ್ಪಸ್ಗೋಸ್ಕರನೇ ತೊಗೊಂಡಿದ್ದು ಸರ್. ಬಿಸ್ನೆಸ್ ಇದೆ, ಡೆಲಿವರಿಗೋಸ್ಕರ ತೊಗೊಂಡಿದ್ದು ನಾನು. ಸರ್ ಅವರು ಒಂದು 500 kg ಹಾಕ್ಬೋದು ಅಂತ ಹೇಳಿದ್ದಾರೆ. ನಾನು ಗಾಡೀಲಿ ಬರೀ 20 ಟ್ರೇ ಸಪ್ಲೈ ಕೊಡ್ತಾ ಇದ್ದೆ. ಈಗ ಇದರಲ್ಲಿ 50 ಟ್ರೇ ಕೊಡ್ತೀನಿ. 50 ಟ್ರೇ ಈಗ ಅದರಲ್ಲಿ 3 ಟ್ರಿಪ್ ಹೋಗೋದು, ಇದರಲ್ಲಿ ಒಂದೇ ಟ್ರಿಪ್ ಮುಗಿಸ್ಕೊಂಬರ್ತೀನಿ. ಒಂದೇ ಟ್ರಿಪ್ ಮುಗಿಸ್ಕೊಬರ್ತೀನಿ. ಒಂದು ನನಗೆ ಈಗ ಮಳೆ ಬಂದ್ರೂ ಸ್ವಲ್ಪ ಅನುಕೂಲ, ಅದರಲ್ಲಿ ನೆನ್ಕೊಂಡು ಹೋಗ್ಬಿಡ್ತಿದೆ. ಈಗ ಚೆನ್ನಾಗಿದೆ ಸರ್ ನನಗೆ ಅನುಕೂಲ. ಸರ್ 4 ಅವರ್ಸ್ ಚಾರ್ಜಿಂಗ್ ಆಗುತ್ತೆ ನಮಗೀಗ. ಒಂದು 4 ಅವರ್ಸ್ ಚಾರ್ಜಿಂಗ್ ಮಾಡಿಬಿಟ್ಟು ನನಗೆ 1 ವಾರ ಬರುತ್ತೆ. 1 ವಾರ ಬರುತ್ತೆ ನನಗೆ. ಯಾಕೆಂದ್ರೆ ನಾನು ಡೈಲಿ ಒಂದು 20 ಕಿಲೋಮೀಟರ್ ಓಡಾಡಿಸ್ತೀನಿ ಅಷ್ಟೇ ಸರ್. ಅವ್ರು 150 ಹೇಳಿದ್ದಾರೆ ಸರ್. ಎಲ್ಲ ಕಸ್ಟಮರ್ 120 ಗ್ಯಾರಂಟಿ ಬರುತ್ತೆ. ಹಾಂ, ಕಂಫರ್ಟಬಲ್ ಆಗಿದೆ ಸರ್. ಚೆನ್ನಾಗಿದೆ ಸರ್, ನಮಗೇನು ಚೆನ್ನಾಗಿದೆ. ಓಡ್ಸೋಕ್ಕೆ ಆರಾಮಾಗಿದೆ. ನಾವು ಹೊಸ ತೊಗೊಂಡು ನನಗೆ ಗೊತ್ತಿರಲಿಲ್ಲ ಆಟೋ ಓಡಿಸೋದು. ತೊಗೊಂಡು ಬಂದಮೇಲೆ ಕಲ್ತ್ಕೊಂಡು ಈಗ ಓಡಾಡಿಸ್ತಾ ಇದ್ದೀನಿ. ಚೆನ್ನಾಗಿದೆ, ಆರಾಮಾಗಿದೆ ಸರ್. ಈಗ ಮಾಮೂಲಿ ಆಟೋಕ್ಕಿಂತ ಗೇರ್ ಅದರ ಏನಿಲ್ಲ ಸರ್. ಮಾಮೂಲಿ 2 ವೀಲರ್ ಓಡಿಸ್ದಂಗೆ ಎಕ್ಸ್ಲೇಟ್ರು ಸರ್. ಹಂಗೆ ನೋಡೋಣ, ಒಳಗಡೆ ಕುಳಿತುಕೊಳ್ಳೋಣ. ಸ್ಟಾರ್ಟ್ ಮಾಡಿ ಸರ್. ಡಿಸ್ಪ್ಲೇ ಎಲ್ಲ ಇದೆಯಲ್ಲ? ಹಾಂ. ಈಗ 3 ಪಾಯಿಂಟ್ ಇದೆ. ಎಷ್ಟು ಕಿಲೋಮೀಟರ್ ಓಡೋ ಸರ್ ಅದು? ಸರ್ ಇದು 3 ಪಾಯಿಂಟ್ ಇದೆ ಅಂದರೆ ಇನ್ನು ನನಗೆ 80 ಕಿಲೋಮೀಟರ್ ಇನ್ನು 109 ಕಿಲೋಮೀಟರ್ ಓಡಿಸ್ಬೋದು ಸರ್. ಅಲ್ಲಿ 109 ಕಿಲೋಮೀಟರ್ ಇದೆ. ಒಂದು 20 ಕಿಲೋಮೀಟರ್ ಇದ್ದಂಗೆ ಚಾರ್ಜಿಂಗ್ ಮಾಡ್ಕೋತೀವಿ. ಚೆನ್ನಾಗಿದೆ ಸರ್. ಕಂಫರ್ಟಬಲ್ ಚೆನ್ನಾಗಿದೆ ಸರ್. ಮಾಮೂಲಿ ಸೀಟಲ್ಲಿ ಹಾಕಿದ್ರಾ? ಇದು ಹಂಗೇನೋ ಆರ್ಡರ್ ಮಾಡಿಲ್ಲ? ಇಲ್ಲ ಸರ್, ಮಾಮೂಲಿ ಅಂದರೆ ಸೀಟ್ ಎತ್ತಿಟ್ಬಿಟ್ಟಿದ್ದೀವಿ. ಈಗ ಮೊಟ್ಟೆಗೂ ಪರ್ಪಸ್ಗೋಸ್ಕರ ಸೀಟ್ ತೆಗೆದುಬಿಟ್ಟು ಮ್ಯಾಟ್ ಹಾಕ್ಸಿದ್ದೀನಿ ಸರ್. ಮ್ಯಾಟ್ ಹಾಕ್ಕೊಂಡ್ಬಿಟ್ಟಿದ್ದೀವಿ. ಬಟ್ ಗಾಡಿ ಕಂಫರ್ಟಬಲ್ ಇದೆ, ಆರಾಮಾಗಿದೆ ಸರ್. ಕಂಪ್ನಿ ಎಲ್ಲ ಚೆನ್ನಾಗಿದೆಲ್ಲ ನಿಮಗೆ? ಹಾಂ, ಚೆನ್ನಾಗಿದೆ. ಇದರಲ್ಲಿ ಬಜಾಜಲ್ಲಿ ಚೆನ್ನಾಗಿದೆ ತೊಗೊಳ್ಳಿ ಅಂತ ಒಂದು ಸ್ನೇಹಿತರು ಹೇಳಿದ್ರು. ಅದಕ್ಕೆ ಬಜಾಜ್ಗೆ ಹೋದೆ ನಾನು. ಬಜಾಜ್ಗೆ ಹೋದ್ರಿ? ಹೇಳಿದ್ಕೆ ಒಂದು ಫ್ರೆಂಡ್ ಹೇಳಿದ್ಕೆ ಪರವಾಗಿಲ್ಲ? ಪರವಾಗಿಲ್ಲ ಸರ್, ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ. ಬಿಸಿಲಿಗೆ ಮಳೆಗೆ ಎಲ್ಲ ಅನುಕೂಲವಾಗಿದೆ.